ನಮಸ್ತೆ. ಇದು ಒಂದು ರೆಸಿಪಿ ವಿಡಿಯೋ ಆಗಿರುತ್ತೆ. ನಾನು ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲರೂ ಅವ್ರದ್ದೇ ಆದ ಶೈಲಿಯಲ್ಲಿ ಮಾಡ್ತಿರ್ತಾರೆ. ಬಟ್ ಇದು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಉದ್ದ ಮೆಣಸಿನ್ಕಾಯಿ ತಗೊಂಡು ಎಲ್ಲ ಕಟ್ ಮಾಡಿಕೊಂಡೆ. ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ಬಾಣಲಿ ಸ್ವಲ್ಪ ಚಿಕ್ಕದಿತ್ತು ನನ್ನ ಹತ್ರ, ದೊಡ್ಡದು ಇದೆ. ಬಟ್ ಚಿಕ್ಕದ್ರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಒಂದರಲ್ಲೇ ಬೇಕಾದ್ರೆ ನೀವು ದೊಡ್ಡದಾಗೂ ಕಟ್ ಮಾಡ್ಕೊಂಡು ಒಂದರಲ್ಲಿ 2 ಇಲ್ಲ 4 ಇಲ್ಲ 1 ಪೂರ್ತಿ ಉಂಡೆ ಮೆಣಸಿನ್ಕಾಯಿನೇ ಹಾಕ್ಬೋದು. ಚೆನ್ನಾಗಿರುತ್ತೆ, ಖಾರವಾಗಿ ಚೆನ್ನಾಗಿರುತ್ತೆ. ಆಮೇಲೆ ನಾನು ನೆಕ್ಸ್ಟು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ. ಆಮೇಲೆ ಒಂದು ಬೌಲ್ ತಗೊಂಡು ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಸೋಡಾ, ಆಮೇಲೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಅದನ್ನೆಲ್ಲ ಕೈಯಲ್ಲಿ ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು ಅದಕ್ಕೆ ತೊಗೊಂಬಂದು ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಈ ರೀತಿಯಾಗಿ ಬರಬೇಕು. ಇಡ್ಲಿ ಹಿಟ್ಟು ಇರುತ್ತಲ್ವ, ಆ ರೀತಿ ಅದಕ್ಕೆ ಬಂದರೆ ಸಾಕು. ಆಮೇಲೆ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯೋದಕ್ಕೆ ಇಟ್ಕೋಬೇಕು. ಅದು ಕಾದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಕೈ ಸ್ವಲ್ಪ ಹಿಂಗಿಟ್ರೆ ಅದು ಬಿಸಿ ಹಬೆ ಹೊಡೆಯುತ್ತೆ. ಆವಾಗ ಅಲ್ಲಿ ಕಾದಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ನೆಕ್ಸ್ಟು ಒಂದೊಂದೇ ಅದರೊಳಗಡೆ ಬಿಡ್ತಾ ಹೋದರೆ ಅದು ಸೋಡಾ ಹಾಕಿರೋದ್ರಿಂದ ಅದು ಉಬ್ಬುತ್ತೆ. ಇದಕ್ಕೆ ಒಬ್ಬೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊತಾರೆ. ನಾನು ಅದನ್ನು ಇರಲಿಲ್ಲ, ಮನೇಲಿ ಮಾಡಿಟ್ಕೊಂಡಿದ್ದು ಖಾಲಿಯಾಗಿತ್ತು. ಸರಿ, ಅದಕ್ಕೆ ನಾನು ಅದೊಂದು ಸ್ಕಿಪ್ ಮಾಡಿಕೊಂಡೆ. ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸುದ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ. ಅದು ಮಳೆಗೆ ಚಳಿಗೆ ತಿಂತಿದ್ರೆ ಕಾಫಿ ಜೊತೆ ಇನ್ನೂ ತಿನ್ನೋಣ ಅಂತಲೇ ಅನಿಸ್ತಿರುತ್ತೆ. ಅದೇನಿಲ್ಲ, ಬಿಡುತ್ತೆ. ಬಟ್ ಅದು ಫಸ್ಟು ಟ್ರಿಪ್ ಹಾಕಿದಾಗ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದು ಸಹಜ. ಅದು ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದಾಗ ಆ ಥರ ಆಗುತ್ತೆ. ನೀಟಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ನೋಡಿ, ಫಸ್ಟ್ ಟ್ರಿಪ್ ನಾನು ಹಾಕಿದಾಗ ಅದು ಕಚ್ಕೊಂಡಿತ್ತು. ಮತ್ತು ಸೆಕೆಂಡ್ ಟ್ರಿಪ್ ನಾನು ಹಾಕಿದಾಗ ಅದು ಏನೂ ಆಗಲಿಲ್ಲ, ನೀಟಾಗಿತ್ತು, ಚೆನ್ನಾಗಿತ್ತು, ಖಾರವಾಗಿ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.